ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ರೆಸಿಪಿಲಿ ನೋಡ್ತಿರ್ಬೋದು ತುಂಬ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಲಾಲಿಪಾಪ್ ಯಾವ ರೀತಿ ಮಾಡೋದು ತೋರಿಸ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ ಚಿಕನ್ ಲಾಲಿಪಾಪ್ನ ಈ ಥರ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. 1 kg ಅಷ್ಟಿದೆ. ನಿಮಗೆ ಚಿಕನ್ ಶಾಪ್ಗಳೆಲ್ಲ ಹೋದರೆ ಈ ಥರ ಕಟ್ ಮಾಡಿಕೊಡು ಅಂತ ಹೇಳಿದರೆ ಈ ಥರ ಕಟ್ ಮಾಡಿಕೊಡ್ತಾರೆ ಲಾಲಿಪಾಪ್ಗೆ ಅಂತ. ಸೊ ಇವಾಗ ಬನ್ನಿ ಹಾಗಿದ್ರೆ ಇದನ್ನು ಲಾಲಿಪಾಪ್ ಮಾಡಲಿಕ್ಕೆ ಇದಕ್ಕೆ ಒಂದು ಒಳ್ಳೆ ಮ್ಯಾರಿನೇಷನ್ ಕೊಡೋಣ. 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ. 1 ಹಸಿಮೆಣಸಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡ್ರು 2 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಸೋಯಾ ಸಾಸ್ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸೋಯಾ ಸಾಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ರೆಡ್ ಚಿಲ್ಲಿ ಸಾಸ್ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು 1 ಸ್ಪೂನ್ ಆಗೋಷ್ಟು. ಹಾಗೆಯೇ ವಿನೆಗರ್ ಇಲ್ಲ ಅಂದರೆ ಅರ್ಧ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೊಳ್ಬೋದು. ಹಾಗೆ ರೆಡ್ ಫುಡ್ ಗ್ರೇಡ್ ಕಲರ್ನ ಬಳಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಹಾಗೆಯೇ 1 ಮೊಟ್ಟೆ ತೊಗೊಂಡು ಇದರಿಂದ ಎಗ್ ವೈಟ್ ಅಂತ ಏನು ಹೇಳ್ತೀವಿ, ಹಳದಿ ಭಾಗ ಬಿಟ್ಟು ಬಿಳಿ ಭಾಗ ಮಾತ್ರ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಹಳದಿ ಭಾಗ ಹಾಕಿದ್ರೆ ಏನಾಗುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ, ಗರಿಗರಿಯಾಗಿ ಬರಲ್ಲ ಇದು. ಇವಾಗ ನೋಡಿ 1/4 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಅಂದರೆ ಆಲ್ಮೋಸ್ಟ್ 4 ಟೇಬಲ್ ಸ್ಪೂನಷ್ಟು. 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, 1 kg ಅಷ್ಟು ಚಿಕನ್ ಪೀಸ್ಗಳಿದೆ ಇದು. ಇದಕ್ಕೆ ಈ ಪ್ರಮಾಣ ಪರ್ಫೆಕ್ಟ್ ಆಗಿರುವಂಥ ಪ್ರಮಾಣ. ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ. ಅಲ್ಲಿ ಕೂಡ ನೀವು ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ನೋಡಿ, ಚೆನ್ನಾಗಿ ಕೈಯಿಂದ ಮಸಾಲೆ ಎಲ್ಲ ಆ ಚಿಕನ್ ಪೀಸ್ಗಳಿಗೆ ಚೆನ್ನಾಗಿ ಹಿಡಿಬೇಕು, ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಇಷ್ಟ ಇರೋರು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಪೆಪ್ಪರ್ ಪೌಡರ್ ಹಾಕಿರ್ತೀವಲ್ಲ ಅದೊಂದೇ ಸಾಕಾಗತ್ತೆ. ಸೊ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ಗೆ ಒಂದು ಕೋಟ್ ಬರೋ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ಈ ಥರ ಕೋಟಿಂಗ್ ಬರಬೇಕು. ಇವಾಗ ನಾನಿಲ್ಲಿ ಮುಚ್ಚಿ 1 ಗಂಟೆ ಬಿಡ್ತೀನಿ. ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ 1 ಗಂಟೆ, ಫ್ರೀಝರಲ್ಲ ಫ್ರಿಜ್ಜಲ್ಲಿ 1 ಗಂಟೆ ಬಿಡಿ. ನೋಡಿ, 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇದನ್ನು ಮತ್ತೆ ಕಲಸೋ ಅಗತ್ಯ ಇಲ್ಲ, ಡೈರೆಕ್ಟಾಗಿ ತೊಗೊಂಡು ಕಾಯ್ದಿರುವಂಥ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ. ನೋಡಿ, ನಾನಿಲ್ಲಿ ಹಾಕ್ಕೊಂಡಿರುವಂಥ ಕ್ಲಿಪ್ ಮಾತ್ರ ಮಿಸ್ ಆಗಿದೆ. ನೋಡಿ, ಒಂದೊಂದಾಗೆ ಹೈ ಫ್ಲೇಮ್ನಲ್ಲಿ ಎಣ್ಣೆಯನ್ನು ಕಾಯಿಸಿ ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಒಂದೊಂದಾಗೆ ಹಾಕ್ಕೊಳ್ಳಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಮತ್ತೆ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ ಅನ್ನೋವಾಗ ಸ್ಪೂನನ್ನು ಹಾಕ್ಕೊಂಡು ಮತ್ತೊಂದು ಭಾಗ ಕೂಡ ಈ ಥರ ತಿರುಗಿಸ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು. ಸ್ವಲ್ಪ ಮೀಡಿಯಮ್ ಫ್ಲೇಮ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಎಣ್ಣೆ ಕಾಯಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆವಾಗ ಕ್ರಿಸ್ಪಿಯಾಗಿ ನಿಮಗೆ ಯಾವುದೇ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ಸಿಗುತ್ತಲ್ಲ ಅದಕ್ಕಿಂತ ಏನು ಕಡಿಮೆ ಇರಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ಸೊ ನೋಡಿ, ಮ್ಯಾರಿನೇಟ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ, ಮೇಲ್ಗಡೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ. ನೋಡಿ, ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಕ್ರಿಸ್ಪಿಯಾಗಿ ಕೂಡ ಆಗಿದೆ. ನಾನಿಲ್ಲಿ ಇದನ್ನು ತೆಗಿತಾ ಇದ್ದೀನಿ ಈ ಟೈಮ್. ಸೊ ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಲಾಲಿಪಾಪ್ ಯಾವ ರೀತಿ ಮಾಡೋದು ಅಂತ. ಸೊ ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ನಿಮಗೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಹೋದಾಗ ಯಾವ ರೀತಿ ಸರ್ವ್ ಮಾಡ್ತಾರೋ ಅದೇ ಥರ ನಾನಿಲ್ಲಿ ಈ ಥರ ನೋಡಿ ಸಿಲ್ವರ್ ಫಾಯಿಲನ್ನು ಈ ಥರ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಇರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಒಂದು ಒಳ್ಳೆ ಸ್ಟಾರ್ಟರ್ ಅಂತ ಹೇಳ್ಬೋದು. ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.